ನಾಳೆಯಿಂದ ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಯೋದಕ್ಕಿದೆ. ನರೇಗಾ ಯೋಜನೆಯ ಹೆಸರು ಬದಲಾಯಿಸಿದರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯ ತೆಗೆದುಕೊಳ್ಳುವುದಕ್ಕೆ ಕಾಂಗ್ರೆಸ್ ಪಕ್ಷ ಅಥವಾ ಸರ್ಕಾರ ರೆಡಿಯಾಗಿದೆ. ಇದರ ಬೆನ್ನಿಗೆ ದೋಸ್ತಿಗಳ ಪ್ಲಾನ್ ಏನಿರಬೇಕು ಅನ್ನೋದಕ್ಕೆ ಜಂಟಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ನಾಳೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಜಂಟಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಇಲ್ಲಿ ಅಧಿವೇಶನದಲ್ಲಿ ದೋಸ್ತಿ ಪಕ್ಷಗಳ ಗೇಮ್ ಪ್ಲಾನ್ ಏನು? ನರೇಗಾ ಯೋಜನೆಯ ಹೆಸರನ್ನ ಬದಲಾಯಿಸಿದ್ದಾರೆ. ಮಹಾತ್ಮ ಗಾಂಧಿಯವರ ಹೆಸರನ್ನ ಬದಲಾಯಿಸಲಾಗಿದೆ, ಜೊತೆಗೆ ನಿಯಮಗಳನ್ನು ಬದಲಾಯಿಸಲಾಗಿದೆ. ಇದರ ವಿರುದ್ಧ ನಿರ್ಣಯ ತೆಗೆದುಕೊಳ್ಳಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಬಯಸಿದೆ. ಆದರೆ ವಿಬಿಜಿ ಮತ್ತು ವಿಬಿಜಿ ರಾಮ್ಜಿ ಇದನ್ನು ಪ್ರಬಲವಾಗಿ ಸಮರ್ಥಿಸಿಕೊಳ್ಳುವುದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಯೋಚಿಸಿದೆ. ಇನ್ನು ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇವರೇ ಆಗಮಿಸಿ ಬದಲಾವಣೆ ಯಾಕೆ ಮಾಡಬೇಕಾಯಿತು ಅನ್ನೋದನ್ನು ತಿಳಿಸುವಂತ ಯೋಚನೆ ಇದೆ. ಶಾಸಕರಿಗೆ ಪಾಠ ಮಾಡೋದಕ್ಕಿದ್ದಾರೆ ಅವರು. ಮಹಾತ್ಮ ಗಾಂಧಿಯವರ ಹೆಸರನ್ನ ಯಾಕೆ ಬದಲಾಯಿಸಿದ್ವಿ ಮತ್ತು ನಿಯಮಗಳ ಬದಲಾವಣೆ ಯಾಕೆ ಮಾಡಿಕೊಂಡ್ವಿ, ಇದಕ್ಕೆ ಕನ್ವಿನ್ಸಿಂಗ್ ಆಗಿ ಉತ್ತರ ಕೊಡೋದಕ್ಕೆ ಬಿಜೆಪಿ ನಾಯಕರಿಗೆ, ರಾಜ್ಯದ ಬಿಜೆಪಿ ನಾಯಕರಿಗೆ ಇವತ್ತಿನವರೆಗೂ ಕೂಡ ಸಾಧ್ಯ ಆಗಿಲ್ಲ. ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಪಾಠ ಕೇಳಿದ ನಂತರ ಬಿಜೆಪಿಯವರು ಇದಕ್ಕೆ ಉತ್ತರ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಕಾಂಗ್ರೆಸ್ ಏನು ಪ್ರಸ್ತಾಪ ಮಾಡ್ತಿದೆ? ಮಹಾತ್ಮ ಗಾಂಧಿ ಹೆಸರನ್ನ ಯಾಕೆ ಬದಲಾಯಿಸಿದ್ರಿ? ಉತ್ತರ ಕೇಳಿದ್ರೆ, ಪ್ರಶ್ನಿಸಿದ್ರೆ ಬಿಜೆಪಿ ನಾಯಕರನ್ನ ಉತ್ತರ ಇಲ್ಲ. ನಿಯಮಗಳನ್ನು ಯಾಕೆ ಬದಲಾಯಿಸಿದ್ರಿ ಕೇಳಿದ್ರೆ ಸಮರ್ಪಕ ಉತ್ತರ ಕೊಡ್ತಾ ಇಲ್ಲ. 60-40 ಫಾರ್ಮುಲಾ ಈಗ ಅಂದ್ರೆ ನಾಡ್ದು ಏಪ್ರಿಲ್ನಿಂದ ಅಂದ್ರೆ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ. ಈಗಿರೋದು ಅಥವಾ ನರೇಗಾದಲ್ಲಿರೋದು 90-10 ಅಂದ್ರೆ 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ. ಕಾಂಗ್ರೆಸ್ ಹೇಳ್ತಾ ಇರೋದು ಈ ರೀತಿಯ ಬದಲಾವಣೆಯಿಂದಾಗಿ ಫಿನಾನ್ಷಿಯಲ್ ಬರ್ಡನ್ ಆಗುತ್ತೆ, ಆರ್ಥಿಕವಾಗಿ ರಾಜ್ಯ ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ ಅಂತ. ಬಟ್ ಬಿಜೆಪಿ ನಾಯಕರು ಇದಕ್ಕೆ ಉತ್ತರ ಕೊಡುವಾಗ ಎಡವುತ್ತಾ ಇದ್ದಾರೆ. ಸಮರ್ಪಕವಾಗಿ ಸಮರ್ಥಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಇದರ ಬೆನ್ನಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಆಗಮನ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಇದನ್ನು ಬದಲಾಯಿಸೋದಕ್ಕೆ ಏನು ಕಾರಣ ಆಯಿತು ಅನ್ನೋದನ್ನ ಅವರು ಶಾಸಕರ ಮುಂದೆ ವಿವರಿಸೋದಕ್ಕಿದ್ದಾರೆ. ವಿಬಿಜಿ ರಾಮ್ಜಿ ಅದರಲ್ಲಿ ಇವರು ವಿರೋಧ ಮಾಡುವ ಅಂಶಗಳೇ ಇಲ್ಲ. ನಾನು ಅಧ್ಯಯನ ಮಾಡಿದೆ. ಏನು ಈ ಥರ ಎಲ್ಲ ಬಾಯಿ ಬಡ್ಕೋತಾ ಇದ್ದಾರಲ್ಲ, ಏನೋ ಇವರು ಕಾಂಗ್ರೆಸ್ನವ್ರು ಬಾಯಿ ಬಡ್ಕೊತಿರೋದು ನೋಡಿದ್ರೆ ಯಾರೋ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ದಾರೆ ಅನ್ನೋ ಥರ ಬಾಯಿ ಬಡ್ಕೋತಿರೋದನ್ನು ನೋಡಿದಾಗ ನನಗೆ ಏನೋ ಇರ್ಬೋದೇನೋ ಅಂತ ಅನ್ಸಿ ಅಧ್ಯಯನ ಮಾಡಿದೆ. ಮುಂಚೆ 100 ದಿನ ಇತ್ತು, ಈಗ 125 ದಿನ ಕೊಟ್ಟಿದ್ದಾರೆ. ಯಾರಿಗೆ ಅನ್ಯಾಯ ಆಗುತ್ತೆ? ಮುಂಚೆ 100 ದಿನ ಕೂಲಿ ಕೊಡಬೇಕು ಅಂತಿದ್ರೆ ಈಗ 125 ದಿನ, 25 ದಿನ ಜಾಸ್ತಿ ಸಿಗ್ತಾ ಇದೆ. ಅನ್ಯಾಯ ಯಾರಿಗಾಗ್ತಾ ಇದೆ? ಮತ್ತೆ ಮುಂಚೆ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಿರ್ಲಿಲ್ಲ, ಕೂಲಿ ಕೊಡೋದು ಅಷ್ಟೇ ಆದ್ಯತೆ ಆಗಿತ್ತು. ಈಗ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಾ ಇದೆ. ಇದು ಅಪರಾಧವಾ? ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡೋದು ಕೌಶಲ್ಯ. ಮುಂಚೆ ಬದುಕಿ ಜೀವನೋಪಾಯಕ್ಕಾಗಿ ಕೂಲಿ, ಈಗ ಕೌಶಲ್ಯದ ಅಭಿವೃದ್ಧಿ ಮಾಡಿ ಅವರು ಸ್ವಾವಲಂಬಿ ಆಗಬೇಕು ಅಂತ ಈ ಯೋಜನೆಯಲ್ಲಿ ಅಳವಡಿಸಿದ್ದಾರೆ. ಇದರಿಂದ ಒಳ್ಳೆಯದ ಕೆಟ್ಟದ್ದು ಹೇಳಲಿ ಅವರು, ನಾವು ಚರ್ಚೆ ಮಾಡ್ತೀವಿ. ಚರ್ಚೆಗೆ ಏನು ಹೆದರೋ ಪ್ರಶ್ನೆನೇ ಇಲ್ಲ. ಇನ್ನು ಮಹಾತ್ಮ ಗಾಂಧಿ ಹೆಸರನ್ನ ಬದಲಾಯಿಸಿದ್ರು ಅಂತ ಹೇಳ್ತಿದ್ದಾರೆ. ಮಹಾತ್ಮ ಗಾಂಧಿಗೆ ಪ್ರೇರಣೆ ಕೊಟ್ಟಿದ್ದು ರಾಮನ ಬಗ್ಗೆ ಯಾಕೆ ಇವ್ರಿಗೆ ದ್ವೇಷ? ಮಹಾತ್ಮ ಗಾಂಧಿ ದಿನ ಬೆಳಗಾದ್ರೆ ಹೇಳ್ತಿದ್ದು ರಾಮರಾಜ್ಯದ ಕಲ್ಪನೆನ. ಅವರು ಪ್ರಾರಂಭ ಮಾಡ್ತಿದ್ದೇನೆ ಪ್ರಾರ್ಥನಾ ಸಭೆಗಳನ್ನು ರಘುಪತಿ ರಾಘವ ರಾಜಾರಾಮ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭ ಮಾಡ್ತಿದ್ರು. ರಾಮನ ಗುಣಗಾನದ ಬಗ್ಗೆ ಯಾಕೆ ಇಷ್ಟೊಂದು ಅಸಹಿಷ್ಣುತೆ ಸರ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.